ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನೆಕ್ಸಾನ್ CNG ಮುಂದೆ ಇದ್ದೀನಿ. ಈ ಒಂದು ಗಾಡಿ ಹೇಗೆ ಬಂದಿದೆ ಅಂತ ತೋರಿಸೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ತಡ ಮಾಡೋದು ಬೇಡ, ಶುರು ಮಾಡೋಣ ಬನ್ನಿ. ಮೊದಲಿಗೆ ಗಾಡಿ ಕಂಪ್ಲೀಟಾಗಿ ಒಂದ್ಸತಿ ನೋಡ್ಕೊಂಬಿಡಿ ಗಾಡಿ ಹೇಗಿದೆ ಅಂತ. ಪ್ರತಿಯೊಂದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳೋಕೆ ಹೋಗಲ್ಲ, ಯಾಕೆಂತ ಹೇಳಿದ್ರೆ ಆಲ್ರೆಡಿ ಫೇಸ್ ಲಿಫ್ಟ್ ಗಾಡಿ ನೀವು ನೆಕ್ಸಾನ್ ನೋಡಿರ್ತೀರಾ. ಹಾಗಾಗಿ CNG ಆ್ಯಡ್ ಆಗಿರೋ ಬಗ್ಗೆ ಮಾತ್ರ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ಕೊಡೋಣ ಅಂತೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಇಂಟೀರಿಯರಲ್ಲಿ ತೋರಿಸೋದಾದರೆ ನಿಮಗೆ ನೆಕ್ಸಾನ್ CNG ಒಂದು ಆ್ಯಡ್ ಆಗಿದೆ ಅನ್ನೋದು ಬಿಟ್ಟರೆ ಬಾಡಿಲಿ ಯಾವುದೇ ಥರ ಚೇಂಜಸ್ ಇರೋಲ್ಲ. ಸನ್ ರೂಫ್ ಬಂದುಬಿಟ್ಟು ಡಬಲ್ ಗ್ಲಾಸ್ ಇರುವಂಥದ್ದು. ಸೊ ಆ ಥರ ಒಂದು ಸನ್ ರೂಫ್ ಸಿಕ್ಕಿರುವಂಥದ್ದು. ಸೊ ಕ್ಲಸ್ಟರಲ್ಲಿ ನಿಮಗೆ ಏನು ಚೇಂಜಸ್ ಆಗಿದೆ ಅಂತ ತೋರಿಸೋದಾದರೆ, ಸೊ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಇದು CNG ಗೇಜ್ ಇದಾಗಿರುತ್ತೆ. ಸೊ ನೋಡ್ಬೋದು CNG ಅಂತ ಬರ್ಕೊಂಡು ಏನಿದೆ, ಇದು ನಿಮಗೆ CNG ಎಷ್ಟಿದೆ ಅನ್ನೋದು ಇಲ್ಲಿ ನಿಮಗೆ ಶೋ ಆಗುತ್ತೆ. ಟೆಂಪ್ರೇಚರ್ ಮೊದಲೆಲ್ಲ ಇಲ್ಲಿ CNG ಬಂದಿಲ್ಲ ಅಂತ ಇಲ್ಲಿ ಟೆಂಪ್ರೇಚರ್ ಶೋ ಆಗುವಂಥದ್ದು. ಸೊ ಇವಾಗ ನಿಮಗೆ ಫ್ಯೂಲ್ ಬಂದುಬಿಟ್ಟು ಇಲ್ಲಿ ಶೋ ಆಗುತ್ತೆ. CNG ಎಷ್ಟಿದೆ ಅನ್ನೋದು ಗೇಜ್ ಇಲ್ಲಿ ಬಂದು ನಿಮಗೆ ಶೋ ಆಗುವಂಥದ್ದು. ಜೊತೆಗೆ CNG ಇಲ್ಲಿ ನೀವು ನೋಡ್ಬೋದು ಫ್ಯೂಲ್ ಲೆಡ್ ಓಪನ್ ಆಗಿದೆ, ಅದಕ್ಕೆ ನಿಮಗೆ ವಾರ್ನಿಂಗ್ ಥರ ತೋರಿಸ್ತಾ ಇದೆ. ಸೊ CNG ಲೆಡ್ ಓಪನ್ ಆಗಿದ್ರೆ ಅಂತ ಪೆಟ್ರೋಲ್ ಕ್ಯಾಪ್ ಟಾಪಪ್ ಮಾಡ್ತೀವಲ್ಲ, ಕ್ಯಾಪ್ ಓಪನ್ ಆಗಿದ್ರೆ ನಿಮಗೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಟ್ಯಾಂಕ್ ಕೂಡ ಹೊಡೆಯೋಲ್ಲ, ಏನೂ ಆಗಲ್ಲ, ಜಸ್ಟ್ ಗಾಡಿ ಆಫ್ ಆಗುತ್ತೆ ಅಷ್ಟೇ. ಸೊ ಈ ಒಂದು ಗಾಡಿ 6 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ನಲ್ಲೇ ಬರುವಂಥದ್ದು ನೋಡ್ಬೋದು. ಇದರಲ್ಲಿ ನಿಮಗೆ ಒಂದು ಆ್ಯಡ್ ಆಗಿದೆ, ಏನು ಅಂತ ಹೇಳಿದ್ರೆ CNG. ಸೊ ನೋಡ್ಬೋದು, ಸೊ ಫ್ಯೂಲ್ ಲೆಡ್ ಓಪನ್ ಆಗಿರೋದಕ್ಕೆ ಬ್ಲಿಂಕಿಂಗ್ ಆಗ್ತಾ ಇದೆ. ಇಲ್ಲಿ ಆಫ್ ಮಾಡ್ಕೊಳ್ಳೋಂಥದ್ದು ಸಿಸ್ಟಮ್ ಕೂಡ ಇರುತ್ತೆ ನೋಡ್ಬೋದು. ಫ್ಯೂಲ್ ಅಂದರೆ ಗಾಡಿ ಸ್ಟಾರ್ಟ್ ಆದ ತಕ್ಷಣ CNG ರನ್ ಆಗ್ತಾ ಇರುತ್ತೆ. ಸೊ ಬೇಡ ಅಂತ ಹೇಳಿದ್ರೆ ಪೆಟ್ರೋಲ್ ರನ್ ಆಗಬೇಕು ಅಂತಂದರೆ ಆಫ್ ಮಾಡ್ಕೋಬೋದು. ಇಲ್ಲ ಗಾಡಿ ಹೀಟ್ ಆಯಿತು ಅಂತಂದರೆ ಆಟೋಮೆಟಿಕ್ ಅದು CNGನ ಕಟ್ ಆಫ್ ಮಾಡಿಕೊಂಡು ಪೆಟ್ರೋಲೆಲ್ಲ ರನ್ ಆಗುವಂಥ ಕೆಲಸ ಕೂಡ ಮಾಡುತ್ತೆ. ಈ ಒಂದು ಪೋರ್ಷನಲ್ಲಿ ನಿಮಗೆ ಅಂದರೆ ಇಲ್ಲಿ ಆಪ್ರೇಟ್ ಬಟನ್ಸ್ ಎಲ್ಲ ನಿಮಗೆ ಇಲ್ಲೇ ಸಿಗುವಂಥದ್ದು, ಟಚ್ಚಲ್ಲಿ ಇರುವಂಥದ್ದು. ಸೊ ಬಟನ್ ಯಾವುದೇ ಥರ ಅಲ್ಲ, ಇದೊಂಥರ ಗ್ಲಾಸ್, ಇದೊಂದು ಟಚ್ಚಲ್ಲಿ ಬರುವಂಥದ್ದು. ಸೊ ಇಲ್ಲಿ ನಿಮಗೆ CNG ಅನ್ನೋದು ಆ್ಯಡ್ ಮಾಡಿರುವಂಥದ್ದು ನೋಡ್ಬೋದು. ಇದು ಇನ್ಫೋಟೈನ್ಮೆಂಟ್ ಸಿಸ್ಟಮು, ಇದು ಮಿಡ್ ವರ್ಷನ್ ಆಗಿರೋದ್ರಿಂದ ಈ ಥರ ಒಂದು ಸಿಸ್ಟಮಲ್ಲಿ ಬರುತ್ತೆ. ಇಲ್ಲಾಂದರೆ 10.25 ಇಂಚಸ್ನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಿಮಗೆ ಕೊಡುವಂಥದ್ದು. ಸೊ ಇದು ಬೇಸಿಕ್ ಆಗಿರೋದ್ರಿಂದ ಈ ಥರ. ಜೊತೆಗೆ ನೋಡ್ಬೋದು ಸನ್ ರೂಫ್ ಕೂಡ ಬಂದಿಲ್ಲ, ಯಾಕೆಂತಂದರೆ ಇದು ಮಿಡ್ ವರ್ಷನ್ ಆಗಿರೋದ್ರಿಂದ. ಟಾಪ್ ಎಂಡ್ ನಿಮಗೆ ಬಂದಾಗ ನಾನು ತೋರಿಸ್ತೀನಿ. ಈಗ ಪ್ರೆಸೆಂಟಾಗಿ ನಿಮಗೆ ಮಿಡ್ ವರ್ಷನ್ ಬಂದಿರೋದ್ರಿಂದ ಸನ್ ರೂಫ್ ಆಗಲಿ ಈ ಥರ ಸಣ್ಣ ಪುಟ್ಟ ಒಂದು ಚೇಂಜಸ್ ಇದ್ದೇ ಇರುತ್ತೆ. ಯಾಕೆಂತ ಹೇಳಿದ್ರೆ ಪ್ರೈಸಿಂಗಲ್ಲಿ ತುಂಬಾ ವೇರಿಯೇಷನ್ ಇರುತ್ತೆ, ಹಾಗಾಗಿ ಈ ಥರ ಒಂದು ಚೇಂಜಸ್. ಇನ್ನು ಇದು ಕೂಡ ಕಂಪ್ಲೀಟಾಗಿ ಸಿಸ್ಟಮ್ ಇದು ಬರುವಂಥದ್ದು. ಇವಾಗ ಜಸ್ಟ್ ಇದು ನೋಡ್ಬೋದು, ಈ ಮಿಡಲ್ ಪೋರ್ಷನ್ ಏನಿದೆ ಇದು ಮಾತ್ರ ನಿಮಗೆ ಸ್ಕ್ರೀನ್ ಆಗಿರುವಂಥದ್ದು, ಇದೆಲ್ಲ ನಿಮಗೆ ಡಮ್ಮಿ. ಸೊ ಇಲ್ಲಿ ಮಾತ್ರ ಲೈಟ್ ಶೋ ಆಗ್ತಾ ಇರೋದು, ಇಲ್ಲೆಲ್ಲ RPMದು ಲೈಟಿಂಗ್ ಬರುತ್ತೆ ಹೊರತು ಲೇಟೆಸ್ಟ್ ಆಗಿ ಇರುವಂಥ ಸಿಸ್ಟಮ್ ಅಲ್ಲ ಇದು. ಸೊ ಚೇಂಜಸ್ ಬರುತ್ತೆ. ಈ ಸ್ಟೇರಿಂಗಲ್ಲಿ ಕೂಡ ನೀವು ನೋಡ್ಬೋದು ಯಾವುದೇ ಒಂದು ಚೇಂಜಸ್ ಇರುವುದಿಲ್ಲ. ಸೊ ಇದು ಗಾಡಿ ಆಫ್ ಆಯಿತು ಅಂತಂದರೆ ಆಟೋಮೆಟಿಕ್ ಲೈಟ್ ಆಫ್ ಆಗುತ್ತೆ. ಇದು ಎಲ್ಲ ಗಾಡಿಗಳಲ್ಲಿ ಇವಾಗ ಲೇಟೆಸ್ಟ್ ಬರ್ತಿರೋಂಥ ಟಾಟಾದ ಎಲ್ಲ ಗಾಡಿಗಳಲ್ಲೂ ಇದೇ ಥರ ಸ್ಟೇರಿಂಗ್ ಕೂಡ ಬರುತ್ತೆ. ಸೊ ಟಾಪ್ ಎಂಡಲ್ಲಿ ಅಂತ ಹೇಳುವಾಗ ನಿಮಗೆ ಇಲ್ಲಿ ಲೆದರ್ ಫಿನಿಶಿಂಗ್ ಬರುತ್ತೆ, ಇದೆಲ್ಲ ಕಂಪ್ಲೀಟ್ ಲೆದರ್ ಆಗಿರುತ್ತೆ. ಈಗ ಇದೊಂಥರ ರಬ್ಬರ್ ಟೈಪಲ್ಲಿ ಇರುವಂಥದ್ದು ನೋಡ್ಬೋದು. ನಾರ್ಮಲ್ ಎಲ್ಲ ಸ್ಟೇರಿಂಗ್ ಆಗಿರುತ್ತೆ ಅದೇ ಥರ ಸ್ಟಿಚಿಂಗ್ ಮಾಡಿರುವಂಥದ್ದು, ಮಾರ್ಕ್ ಒಂದು ಡಿಸೈನ್ ಆಗಿ ಮಾಡಿರ್ತಾರೆ ಲೆದರಿಂಗಲ್ಲಿ. ಸೊ ನೋಡ್ಬೋದು. ಜೊತೆಗೆ ಸೇಫ್ಟಿ ಅಂತ ಬಂದಾಗ ನೀವು ನೋಡ್ಬೋದು, ಇಲ್ಲಿ ಕೋ ಡ್ರೈವರ್ ಸೈಡಲ್ಲಿ ನಿಮಗೆ ಇದು ಕೊಟ್ಟಿರುವಂಥದ್ದು. ಸೇಫ್ಟಿ ಅಂತ ಬಂದಾಗ ನಿಮಗೆ ಫೈರ್ ಎಕ್ಸ್ಟೆನ್ಷನ್ ನೀವು ಕೋ ಡ್ರೈವರ್ ಸೀಟ್ ಕೆಳಗೆ ನೀವು ನೋಡ್ಬೋದು ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ನಿಮಗೆ ಡ್ರೈವರ್ ಸೀಟ್ ಕೆಳಗೆ ಬಂದುಬಿಟ್ಟು ನಿಮಗೆ ಫ್ಯೂಲ್ ಲೆಡ್ ಓಪನ್ ಮಾಡುವಂಥ ಲಿವರ್ ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು. ಸೊ ನಾನು ಆಗಲೇ ಹೇಳ್ದಂಗೆ ಗ್ಲಾಸಲ್ಲಿ ಫ್ರಂಟ್ ಬ್ಯಾಕಲ್ಲಿ ನಿಮಗೆ CNG ಅಂತ ಬರೆದಿರೋದು ನೀವು ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥದ್ದು. ಜೊತೆಗೆ ಇಲ್ಲಿ ನಿಮಗೆ ಓಪನ್ ಮಾಡೋಕ್ಕೂ ಬಟನ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ಮಿಡಲಲ್ಲಿ ಎಕ್ಸಾಕ್ಟ್ ಕೆಳಗೆ ಇಲ್ಲಿ ನಿಮಗೆ ಬಟನ್ ಕೂಡ ಕೊಟ್ಟಿರ್ತದೆ ನೋಡ್ಬೋದು. ಇಲ್ಲಿ ಬಟನ್ ಕೊಟ್ಟಿರುವಂಥದ್ದು, ಬೂಟ್ ಸ್ಪೇಸ್. ಸೊ ನೋಡ್ಬೋದು. ಸೊ ಇಲ್ಲಿ ಸ್ಪೇರ್ ವೀಲ್ನ ಡೌನ್ ಮಾಡೋದಾದರೆ ಅದರ ಒಂದು ಟೂಲ್ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಜೊತೆಗೆ CNG ಟ್ಯಾಂಕ್ ಕೂಡ ನೀವು ನೋಡ್ಕೊಳ್ಳಿ, ಡಿಫ್ರೆಂಟಾಗಿ ದೊಡ್ಡದಾಗಿ 2 ಟ್ಯಾಂಕ್ಗಳನ್ನ ಕೊಟ್ಟಿರುವಂಥದ್ದು. ಜೊತೆಗೆ ಟೂಲ್ಸ್ ಕೂಡ ನಿಮಗೆ ಇಲ್ಲೇ ಒಂದು ಬ್ಯಾಗಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಟೂಲ್ ಬ್ಯಾಗ್ ಕೂಡ ಇಲ್ಲೇ ಕೊಟ್ಟಿರುವಂಥದ್ದು. ಇದು ಟೂಲ್ ಬ್ಯಾಗ್ ಆಗಿರುತ್ತೆ, ಅಂದರೆ ಜಾಕ್ ಎಲ್ಲ ಇರುತ್ತೆ. ಸೊ CNG ವಾಲ್ಸ್ ನೀವು ಇಲ್ಲೇ ನೋಡ್ಕೋಬೋದು. ಜೊತೆಗೆ ಸ್ಪೇರ್ ವೀಲ್ ಬಂದುಬಿಟ್ಟು ಸೊ ಬಾಟಮಲ್ಲಿ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಸೊ
ಸೊ ಸಫಾರಿ ಹ್ಯಾರಿಯರ್ಗೆ ಟಾಟಾದಲ್ಲಿ ಕಂಪೇರ್ ಮಾಡಿ ಮಾತಾಡೋದಾದರೆ ಸಫಾರಿ ಹ್ಯಾರಿಯರ್ಗಳಿಗೆ ಮತ್ತು CNG ಗಾಡಿಗಳಿಗೆಲ್ಲ ಈ ಒಂದು ಜಾಗದಲ್ಲೇ ಕೊಡುವಂಥದ್ದು ಪೇರ್ ವೀಲ್. ಜೊತೆಗೆ ಫ್ಯೂಲ್ ಹೆಡ್ ನಿಮಗೆ ತೋರಿಸೋದಾದರೆ ಸೊ ನಾರ್ಮಲ್ ಲಿವರ್ ಓಪನ್ ಮಾಡಿದಾಗ ಓಪನ್ ಆಗುತ್ತಲ್ಲ ಅದೇ ಥರ, ಬಟ್ ಆ ಜಾಗದಲ್ಲಿ ಆ್ಯಡ್ ಆಗಿರುವಂಥದ್ದು. CNG ಟಾಪಪ್ ಮಾಡೋದಾದರೆ ನಿಮಗೆ ಈ ಒಂದು ಪಾಯಿಂಟಲ್ಲಿ ನಿಮಗೆ ಮಾಡ್ಕೋಬೋದು, ಗನ್ ಹಾಕಿ ಟಾಪಪ್ ಮಾಡ್ಕೋಬೋದು. ಜೊತೆಗೆ ಪೆಟ್ರೋಲ್ ಕೂಡ ಇಲ್ಲೇ ಪಕ್ಕದಲ್ಲೇ ಟಾಪಪ್ ಮಾಡ್ಕೋಬೋದು, ಎರಡು ಹತ್ತಿರದಲ್ಲೇ ಕೊಟ್ಟಿರುವಂಥದ್ದು. ಇನ್ನು CNG ಇದು ಇಂಪ್ರೆಷನ್ ಅಂದರೆ ಟ್ಯಾಂಕ್ದು ಸೀರಿಯಲ್ ನಂಬರ್ ಬೇಕು ಅಂತಂದರೆ ಇಲ್ಲೇ ಕೊಟ್ಟಿರ್ತಾರೆ ಕ್ಯಾಪ್ಗಳಲ್ಲಿ. ಎಲ್ಲ ಟಾಟಾದ CNG ಗಾಡಿಗಳೆಲ್ಲ ಫ್ಯೂಲ್ ಕ್ಯಾಪಲ್ಲೇ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೂಡ ಮೆನ್ಷನ್ ಆಗಿರುವಂಥದ್ದು ನೋಡ್ಬೋದು. ಸೊ ಇಲ್ಲಿ ನೋಡಿ ಬಟನ್ ಕೊಟ್ಟಿದ್ದಾರೆ. ಸೊ ಫ್ಯೂಲ್ ಲೆಡ್ ಓಪನ್ ಆಯಿತು ಅಂತಂದರೆ ಇದು ಬಟನ್ ಕ್ಲೋಸ್ ಆದರೆ ಪ್ರೆಸ್ ಆಗಿರುತ್ತೆ, ಓಪನ್ ಆಯಿತು ಅಂತ ಹೇಳಿದ್ರೆ ಆಟೋಮೆಟಿಕ್ ಅಂದರೆ ಈ ಬಟನ್ ರಿಲೀಸ್ ಆಗುತ್ತಲ್ಲ ಆವಾಗ ಗಾಡಿ ಆಫ್ ಆಗುತ್ತೆ. ನೀವು ಆನಲ್ಲಿ ಇಟ್ಟಿದ್ರು ಕೂಡ ಆಫ್ ಮಾಡ್ಕೊಳ್ಳುತ್ತೆ. ಸೊ ಇದಿಷ್ಟೊಂದು ಸಿಂಪಲ್ಲಾಗಿ ಹೇಳೋದಾದರೆ CNG ಗಾಡಿನಲ್ಲಿರುವಂಥ ಒಂದಿಷ್ಟು ಮಾಹಿತಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.